ಗೈಸ್ ಫೈನಲ್ ಇವಾಗೆಲ್ಲ ಮುಗೀತ್ರಿ. ಅದನ್ನೆಲ್ಲ ನೋಡ್ರಿ ಅಲ್ಲಿ ಹೊಳ್ಳಿ ತೊಗೊಂಬಂದ್ವಿ. ಸೊ ಎಷ್ಟು ತಾಸು ತೊಗೊಂತಂದ್ರೆ ಅಂದ್ರೆ ಗಾಡ್ಗೋಳಿ ಊರಾಗಿಂದು ಹೊಳಿ ನೋಡ್ರಿ ಇಲ್ಲಿ ಐತಿ, ಅಲ್ಲಿಂದ ಬಂದೈತಿ. ಸೊ ಹಂಗೆ ಮುಂದೆ ಹೋಕೈತಿ ನೋಡ್ರಿ. ಇದೆಲ್ಲ ಹೊಳಿ ದಂಡಿಗೆ ಇದ್ದಿದ್ದ ಮನೆ. ನೋಡ್ರಿ ಇಲ್ಲ ಊಟಕ್ಕೆ ಏನೈತೆ ಅಂದ್ರೆ ಚಪಾತಿ ಬನ್ನಿ. ಗುಡಿಗೆ ಹೋಗಿದ್ದಿಲ್ಲ, ಗುಡಿಗೆ ಹೋಗಿ ಕಾಯಿ ಹೊಡೆಸ್ಕೊಂಡ್ಬರ್ಬೇಕು, ಹೌದಲ್ಲ? ಈ ವರ್ಷ ಚಲೋ ಮಾಡೋದ ಲೇಟಾಗಿ ಚಲೋ ಮಾಡಿದ್ರೆ ಅಂದೂ ಇರಲಿ ಅಂಥೇಳಿ ಗೌರವ ಪಚಾರ ಮಾಡಾಕತ್ತಿದ್ರು. ನಿಮಗೆ ಇದ್ರ ಸೌಂಡ್ ಕರೆಕ್ಟಾಗಿ ಕೇಳಬಲ್ತ ಯಾಕ್ರಿಪ್ಪ ಅಂದ್ರೆ ಅತ್ತಾಗ ಡೋಲ್ ಅದನ್ನೆಲ್ಲ ಬಾರ್ಸಾತಿದ್ರು. ನೀವು ಪ್ರಾಪರಾಗಿ ಸೌಂಡ್ ತೋರಿಸ್ತೀನಿ ಅಂತ ಕಾಯ್ರಿ. ಹಂಗೆ ಸ್ವಲ್ಪ ಮುಂದೆ ಬರೋಣ ನೋಡ್ರಿಲ್ಲ. ಜನ ಏನು ನೋಡಂಗಿಲ್ಲ, ಮುಳ್ಳೈತಿ, ಅದೈತಿ, ಇದೈತಿ, ರೊಜ್ಜ ಐತಿ, ಏನು ನೋಡಂಗಿಲ್ಲ ಅಂತ ರೋಡ್ನಾಗ ನೋಡ್ರಿಲ್ಲ. ದೇವ್ರದೆಲ್ಲ ಪಾಲಿಸ್ಬೇಕಂತೇಳಿ ಕರೆಕ್ಟಾಗಿ ಬರತ್ತಾರ. ಸ್ವಲ್ಪ ತಾದ್ಮ್ಯಾಗ ನಾ ಹಿಡ್ಕೊಂಡು ಡ್ಯೂಟಿಗೆ ಅಣ್ಣನ ಕಡೆ ಕೊಟ್ಟಿದ್ದೆ. ಯಾಕ್ರಿಪ್ಪ ಅಂದ್ರೆ ಅದಕ್ಕೆ ಎಣ್ಣೆ ಹೆಂಗೆ ಹಾಕಿಸ್ಬೇಕಂತೇಳಿ ಗೊತ್ತಿದ್ದಿಲ್ಲ, ಅದನ್ನು ತೋರಿಸ್ಕೊಡತ್ತಿದ್ದೆ. ಗೌರವ ಪಚಾರ ಫಸ್ಟ್ ಅದನ್ನು ಹೆಂಗೆ ಮಾಡ್ತಾರ ಅಂತ ಹೇಳಿ ನೋಡ್ರಿ, ಆಮೇಲೆ ನಿಮಗೆ ಸೌಂಡ್ ತೋರಿಸ್ತೀನಿ ಅಂತ. ಹಾಂಗೆ ಸ್ವಲ್ಪ ಮುಂದೆ ಗುಡಿ ಕಡೆ ಬರೋದಿಲ್ಲ, ಪಾಲ್ಕಿ ನಮ್ಮ ಕಡೆನೇ ಬಂದುಬಿಟ್ಟಿತ್ತು. ಇನ್ನೇನಿಪ್ಪ ಪಟ್ ಸಹ ಮಾಡಿ ಮತ್ತೆ ಮುಂದೆ ಕೆಲಸ ಚಾಲೂ ಮಾಡಿದ್ವಿ. ಗಾಯ್ಸ್ ಇದ ನೋಡ್ರಿ, ಅಂದ್ರೆ ಗಾಡ್ಗೋಳಿ ಊರಾಗಿಂದು ಹೊಳಿ ನೋಡ್ರಿ ಇಲ್ಲಿ ಐತಿ, ಅಲ್ಲಿಂದ ಬಂದೈತಿ. ಸೊ ಹಂಗೆ ಮುಂದೆ ಹೋಕೈತಿ ನೋಡ್ರಿ. ಇದೆಲ್ಲ ಹೊಳಿ ದಂಡಿಗೆ ಇದ್ದಿದ್ದ ಮನೆಗಳಿವು ನೋಡ್ರಿ ಹೆಂಗೆ ಬಿದ್ದಾವ. ಇಲ್ಲೂ ಎಲ್ಲ ಬಿದ್ದಾವ ನೋಡ್ರಿ. ಇಲ್ಲೇ ಗುಡಿ ಐತಿ. ಸೊ ನಾವು ಇಲ್ಲೇ ಐತಿ ಅದು ಪಾಲ್ಕಿ ನೋಡ್ರಿ. ಹೊಳಿ ಇಲ್ಲೇ ಐತಿ. ಅಕಸ್ಮಾತ್ ಏನರ ಜಾಸ್ತಿ ಪ್ರವಾಹ ಅಥವಾ ಈಗ ಏನರ ಫ್ಲಡ್ ಆಯ್ತಂದ್ರೆ ಮುಗಿದು ಹೋತ್ರಿ. ಶಿಸ್ತಂಗೆ ನೀರು ಬಂತಂದ್ರೆ ಇಲ್ಲೇ ಎದ್ದು ಬಂದುಬಿಡ್ತೈತೆ ನೋಡ್ರಿ. ಇಲ್ಲಿ ಭಾಳ ಹೈಟೂ ಇಲ್ಲ ಹೊಳಿ. ಸೊ ಅದಕ್ಕಾಗಿ ನೋಡ್ರಿ ಇಲ್ಲೇ ಐತಿ ಊರು, ಭಾಳ ದೂರೂ ಇಲ್ಲ, ಇಲ್ಲೇ ಐತಿ. ಇದು ಮನಿನ ರೀ ನೋಡ್ರಿ. ಇಲ್ಲೆಲ್ಲ ಮನಿನ ಅದಾವ, ಮಸೂತಿ ಐತಿ ನೋಡ್ರಿ. ಇಲ್ಲೆಲ್ಲ ಮನಿ ಇಲ್ಲೆಲ್ಲ ಬಿದ್ದು ಬಿಟ್ಟಾವ. ಸೊ ಅದಕ್ಕೆ ಇನ್ನೆಲ್ಲ ಮನೆಗಿನಿ ಬಿದ್ದಿಂದ ಎಲ್ಲರೂ ಊರಾಗ ನಾವು ಊರಿಗೆ ಕಿತ್ತು ಬಿಡ್ತೀರಿ ಅಂದ್ರೆ ಫಸ್ಟ್ ಲೈನ್ ಕಡೆ ಹೋಗ್ಬಿಡ್ತೀವಿ. ಐಸ್ ನೋಡ್ರಿ ಇದು ಏನಾತ್ರಪ್ಪ ಅಂದ್ರೆ ಇದು ಹೊಳಿಯಿಂದ ಸಿಕ್ಕಾಪಟ್ಟೆ ಫ್ಲಡ್ ಬಂದುಬಿಡುತ್ತೆ. ಫ್ಲಡ್ ಬರ್ನ ಇದೆಲ್ಲ ಮನೆಗಳೆಲ್ಲ ಹಾಳಾದವು, ಸಿಕ್ಕಾಪಟ್ಟೆ ಮನೆಗಳೆಲ್ಲ ಹಾಳಾದವು. ಸೊ ಅದಕ್ಕೆ ಏನು ಮಾಡೈತ್ರಿಪ್ಪ ಅಂದ್ರೆ ಈ ಹೊಳಿ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ದೂರ ಇರುವಂಥ ಜಾಗದಾಗ ಹೋಗಿ ಗೌರ್ಮೆಂಟ್ಗಳು ಮನೆ ಕಟ್ಟಿಕೊಟ್ಟು. ಸೊ ಅದ್ರ ಸಂಬಂಧ ಈಗ ಎಲ್ಲರೂ ಅಲ್ಲಿ ಮೈಗ್ರೇಟ್ ಆಗ್ಯಾರ. ಬರೀ ಇವಾಗ ತೋರಿಸ್ತೀನಿ ಅಂತ ನೋಡ್ರಿ. ಇವಾಗ ಅಲ್ಲಿ ಮಾಡತ್ತಾರ. ನೆಕ್ಸ್ಟ್ ಮುಂದೆ ಏನು ಮಾಡ್ತಾರ ಏನಿಲ್ಲ ಅಂತೇಳಿ ಪ್ರತಿಯೊಂದು ತೋರಿಸ್ತೀನಿ. ಸ್ಟೇ ಟ್ಯೂನ್ ಪೂರ್ತಿ ನೋಡ್ರಿ. ಇಲ್ಲಿ ಒಂದು ಟೈಪ್ ಬೇರೆನೇ ಮಾಡ್ತಾರೆ, ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾರೆ. ಹೆಂಗೆ ಮಾಡ್ಕೊತಾರೆ ಅಂತ ಹೇಳಿ ನೋಡ್ರಿ, ಆಮೇಲೆ ಅದನ್ನು ನೋಡ್ರಿ. ಅಷ್ಟು ಅನ್ನೋದ್ರಾಗ ಇಡೀ ಊರಿನ ಜನ ಅಲ್ಲಿ ಆ ಜಾಗಕ್ಕೆ ಬಂದುಬಿಟ್ಟಿದ್ರಿ. ಯಾಕ್ರಿಪ್ಪ ಅಂದ್ರೆ 1 ವರ್ಷದಾಗ 1 ಸತಿ ಮಾಡ್ತಾರೆ ರೀ ಅದ್ರ ಸಂಬಂಧ. ಮತ್ತು ಇಲ್ಲಿ ಪ್ರಸಾದ ಕೊಡ್ತಾರೆ. ಯಾವ ಟೈಪ್ ಪ್ರಸಾದ ಕೊಡ್ತಾರೆ ಗೌರವ ಪಚಾರ ಅಂತ ಹೇಳಿ ನೋಡ್ರಿ. ಇಲ್ಲಿ minutes later. ನೋಡ್ರಿಲ್ಲ ಎಲ್ಲ ಗೌರಪ್ಪ ಅಜ್ಜಾರ್ಗೂ ಹಿಂಗತೆ ಮಾಡಕ್ಕೆ ಸಿಗಂಗಿಲ್ಲ ಅಂತ ಹೇಳಿ ನೋಡ್ರಿಲ್ಲ. ಒಂದಿಷ್ಟು ಮಂದಿ ಈಚೆ ಕಡೆ ಮಾಡಿದ್ರೆ ಇನ್ನೊಂದಿಷ್ಟು ಗೌರಪ್ಪ ಅಜ್ಜಾರ್ಗಳು ಈ ಸೈಡ್ ಮಾಡತ್ತಾರ.
ನಿಮಗೆ ಇನ್ನೊಂದು ಗೊತ್ತೇನ್ರಿ ಹಿಂಗತೆ ರೋಡ್ದಾಗ ಕೊಡ ತೊಗೊಂಡು ನೀರು ಎದಕ್ಕೆ ಹಾಕ್ತಾರೆ ಗೊತ್ತೇನ್ರಿ ಹಿಂಗದೆ ಅಂದ್ರೆ ಹಿಂದೆ ಪಾಲ್ಕಿದಾಗ ದೇವ್ರು ಇರ್ತೈತಲ್ಲ ಅದಕ್ಕೆ ಏನೂ ಬಿಸಿ ಹತ್ತಬಾರ್ದು ಅನ್ನೋದಕ್ಕೆ ಹಿಂಗೆ ಹಾಕ್ತಾರೆ ರೀ ನೀರು. ಇನ್ನೇನ್ರಿಪ್ಪ ಎಲ್ಲ ಮುಗಿಸಿ ಊರಿಗೆ ಎಲ್ಲ ಸುತ್ತ ಆದ್ಮ್ಯಾಗನ ಹೊಳ್ಳಿ ಗುಡಿ ಕಡೆ ಬಂದೀವಿ ರೀ. ಅಷ್ಟನ್ನತ್ಲೆ ನಾ ಅಣ್ಣನ ಕಡೆ ಕೊಟ್ಬಿಟ್ಟಿದ್ದೆ. ಯಾಕ್ರಪ್ಪ ಅಂದ್ರೆ ಹಿಂದೆ ಮುಂದೆ ಜನ ಓಡಾಡ್ತಿರ್ತಾರೆ ಮತ್ತು ನಾ ಏನು ಅವ್ರಿಗೆ ಹಚ್ಚಿದ್ನಿ ಅಂತ ಹೇಳಿ ಹೆದರಿಕೆ. ಸೊ ಅಷ್ಟನ್ನತ್ಲೆ ನೋಡ್ರಿ ಎಲ್ಲ ಇಡೀ ಊರಾನ ಜನನು ಹೊಳ್ಳಿ ಗುಡಿ ಕಡೆ ಬರಾತಿದ್ರು ನಮ್ಮ ಜೊತೆ. ಹೊಳ್ಳಿ ಗುಡಿ ಕಡೆ ರೀಚ್ ಆದ್ಮ್ಯಾಗ ಇನ್ನೇನ್ರಿಪ್ಪ ಡ್ಯೂಟಿಗೆ ತೊಗೊಂಡು ದೇವರಿಗೆಲ್ಲ ಬೆಳಿಗ್ಗೆ ಆದ್ಮ್ಯಾಗ ಅಷ್ಟನ್ನತ್ಲೆ ಊರಿನ ಜನ ಎಲ್ಲ ಬಂದ್ಬಿಟ್ಟಿದ್ರು ಗುಡಿ ಕಡೆ. ಊರಿನ ಜನನೂ ಬಂದಾಗಿತ್ತು ಗುಡಿ ಕಡೆ, ಆದ್ರೆ ಪಾಲ್ಕಿನ ಒಳಗೆ ಬರವಲ್ದಾಗಿತ್ತು. ಇನ್ನೇನ್ರಿಪ್ಪ ಪಟ್ ಪಾಲ್ಕಿನೂ ಒಳಗೆ ಬಂತು. ಅದಾದ್ಮ್ಯಾಗ ನೋಡ್ರಿ ಇವಾಗ ನಮ್ಮ ದೊಡ್ಡಪ್ಪರ ಹೇಳಿದ್ರಲ್ಲ ಆ ಪ್ರೊಸೀಜರ್ ನಡೀತೈತಿ. ಡ್ಯೂಟಿಗೆ ತಗೊಂಡು ಊರ್ ಪ್ರದಕ್ಷಿಣೆ ಹಾಕಿ ಕಟ್ಟಿಗೆ ಬಂದು ಅಲ್ಲೇ ಪೂಜೆ ಮಾಡಿ ಸರಸ್ನಿ ಹರಿದು ಅದೇನು ಸರ್ಪಣಿ ಇಷ್ಟು ಜಲ್ದಿ ಹರಿತಲ್ರಿ, ವರ್ಷ ಇಷ್ಟು ಜಲ್ದಿ ಹರಿಯಂಗಿಲ್ಲ ರೀ. ಯಾಕ್ರಪ್ಪ ಅಂದ್ರೆ ಈಗ ಅಕಸ್ಮಾತ್ ಏನರ ಪೂಜೆ ಮಾಡುವಾಗ ಅಥವಾ ರೂಲ್ಸ್ ಏನರ ಕರೆಕ್ಟಾಗಿ ಫಾಲೋ ಮಾಡಿರ್ಲಿಕ್ಕಂದ್ರೆ ಒಟ್ಟು ಹರಿಯಂಗಿಲ್ಲ ರೀ. ಮತ್ತು ದೇವ್ರ ಗುಡಿ ಅಂತಲ್ಲಿ ಯಾರಾದರೂ ಚಪ್ಪಲ್ ಹಾಕೊಂಡು ನಿಂತಿದ್ರೆ ಒಟ್ಟು ಹರಿಯಂಗಿಲ್ಲ ರೀ ಅದು. ಅದಕ್ಕೆ ನೀವು ಹಿಂಗೆ ವರ್ಷ ಜಲ್ದಿ ಹರಿಯಲಿ ಅಂತ ಹೇಳಿ 7 ಕೋಟಿ ಅಂತೇಳಿ ಒಂದು ಕಮೆಂಟ್ ಹಾಕ್ಬಿಡ್ರಲ್ಲ. ಫೈನಲ್ ಇವಾಗೆಲ್ಲ ಮುಗೀತ್ರಿ, ಅದನ್ನೆಲ್ಲ ನೋಡ್ರಿ ಅಲ್ಲಿ ಹೊಳ್ಳಿ ತೊಗೊಂಬಂದ್ವಿ. ಸೊ ಎಷ್ಟು ತಾಸು ತೊಗೊಂತಂದ್ರೆ 3 ತಾಸು ತೊಗೊಂತ್ರಿ. 12 ಗಂಟೆಗೆ ಚಲೋ ಮಾಡಿದ್ದೀವಿ ನಾವು. ಸೊ ಹೊಳ್ಳಿ ಹೋಗೋದಲ್ಲೇ 3 ಗಂಟೆ ಆಗೈತಿ, ಹೌದಲ್ಲ? 3 ತಾಸು 3 ಅವರ್ ಆತ್ರಿ ಗೈಸ್. ಬರೀ ಇವಾಗ ನೆಕ್ಸ್ಟ್ ನೋಡೋಣ ಮತ್ತೆ ಏನು ಮಾಡ್ತೀವಿ ಏನಿಲ್ಲ ಅಂತ. ಸೊ ಇವಾಗ ಆತಲ್ಲ ನೆಕ್ಸ್ಟ್ ಪ್ರಸಾದಕ್ಕೆ ಹೋಗ್ಬೇಕು, ಬರೀ ಪ್ರಸಾದಕ್ಕೆ ಹೋಗ್ಬೇಕು. 1 hour later. ಗೈಸ್ ನೋಡ್ರಿ ಇವಾಗ ಪ್ರಸಾದ ತಿನ್ನಕ್ಕೆ ಬಂದೀವಿ. ಆ್ಯಕ್ಚುಲಿ ಇದು ಪ್ರಸಾದ ಅಲ್ಲಿ ನೆಡಾತಾರ, ಇಲ್ಲಿ ಕುಂತು ತಿನ್ನತಾರೆ ನೋಡ್ರಿ. ಇಲ್ಲಿ ಹಳ್ಳ್ಯಾಗ ಹೆಂಗಿರ್ತೈತಿ, ಕೆಳಗೆ ಕುಂತು ತಿಂದುಬಿಡೋದು ಅದಾನ ಮಜಾ ಇಂತಲ್ಲಿ. ತಡ ಆಗೋದು ಬೇಡ ಅಂತೇಳಿ ನಾವು ಪಟ್ ಪಾಳೆ ಹಚ್ಕೊಂಡೆ ಪ್ರಸಾದ ಹಾಕಿಸ್ಕೊಂಡ ಬಿಟ್ವಿ. ಬರೀ ಏನೈತೆ ಅಂತ ಹೇಳಿ ನೋಡೋಣ. ಗೈಸ್ ನೋಡ್ರಿ ಇಲ್ಲ ಊಟಕ್ಕೆ ಏನೈತೆ ಅಂದ್ರೆ ಚಪಾತಿ, ಬದ್ನೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಮತ್ತು ಬೆಲ್ಲದ ಬೇಳೆ ಐತಿ, ಮತ್ತು ಆಮೇಲೆ ರೈಸ್ ಸಾಂಬಾರು ಐತಿ. ಇವಾಗಂತರೂ ಎಲ್ಲ ಮುಗೀತ್ರಿ, ಪ್ರಸಾದನೂ ಆಯ್ತು ಎಲ್ಲನೂ ಆಯ್ತು. ಸೊ ಗುಡಿಗೆ ಹೋಗಿದ್ದಿಲ್ಲ, ಗುಡಿಗೆ ಹೋಗಿ ಕಾಯಿ ಹೊಡೆಸ್ಕೊಂಡ್ಬರ್ಬೇಕು, ಹೌದಲ್ಲ? ಈ ಸುಸ್ತಾಗ್ಬಿಟ್ಟಾನ್ರಿ, ನನಗೂ ಸುಸ್ತಾಗೈತಿ. ಸೊ ಬರ್ರಿ ಇವಾಗ ಗುಡಿಗೆ ಹೋಗೋಣ ಅಂತ ಕರೆಕ್ಟಾಗಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಅಲ್ಲಿ ಗುಡಿ ಹೆಂಗೈತೆ ಅಂತ ಹೇಳಿ. 15 minutes later. ಊರು ಬಿಟ್ಟು ಮಿನಿಮಮ್ ಒಂದು ಏನಿಲ್ಲ ಅಂದ್ರೆ ಒಂದು 500 ಮೀಟ್ರ್ ಏನೇ ಐತಿ.